ಇವನೇ ಅಲಾಲ್ಕೋರ ಲೋಫರ್ ನನ್ನ ಮಗ, ನಾಯಿ ನನ್ನ ಮಗ, ಗೂಬೆ ನನ್ನ ಮಗ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಮೋಟೋ ವ್ಲಾಗ್. ಇವತ್ತು ಒಂದು ಶೋರೂಮ್ಗೆ ಹೋಗ್ತಾ ಇದ್ದೀನಿ. ಏನಕ್ಕೆ? ಗಾಡಿ ತಗೊಳಕ? ಏನ್ರ ಯೂಟ್ಯೂಬಿಂದ ಅಷ್ಟೊಂದು ದುಡ್ಡು ಬಂದ್ಬಿಡ್ತಾ ಅಲ್ಲೇ ಅಂತ ಕೆಲವ್ರು ಅಂತಾರೆ. ನಾವು ಗಾಡಿ ಗಿಡಿ ತೊಗೋತೀವಿ, ಏನೋ ಒಂದು ದೊಡ್ಡದಾಗಿ ತೊಗೋತೀವಿ ಅಂತಂದರೆ, ಇನ್ನು ಗಾಡಿ ತೊಗೊಳ್ಬೇಕಾ ಏನು ಅಂತ ಇನ್ನೂ ಫಿಕ್ಸ್ ಆಗಿಲ್ಲ ಮೈಂಡಲ್ಲಿ. ಗೊತ್ತಿಲ್ಲ ವಾಟ್ ವಿಲ್ ಬಿ ಅಂತ. ನಾನು ಯಾವುದೂ ಪ್ಲ್ಯಾನ್ಡಾಗಿ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಎಲ್ಲನೂ ಪ್ಲ್ಯಾನ್ಡಾಗೆ ಮಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಆಲ್ಮೋಸ್ಟ್ ಪ್ಲ್ಯಾನ್ಗಳೆಲ್ಲ ತೋಪಾಕೊಂಡಿದ್ದಾವೆ. ಯಾವಾಗ ನಾನು ಏನು ಗುರು ಪ್ಲ್ಯಾನೇ ವರ್ಕೌಟ್ ಆಗಲ್ಲ ಅಂತ ಬಿಟ್ಬಿಡ್ತೀನಿ, ಹೋಗ್ಲಿ ಬಿಡು ಹಾಳಾಗಿ ಹೋಗ್ಲಿ ಬಿಟ್ಬಿಡ್ತೀನಲ್ವ, ಆವಾಗ ಅದು ಆಗಿರೋದುಂಟು ಎಷ್ಟೋ ಸರಿ ಕೆಲಸಗಳು. ಸೊ ಅದಕ್ಕೋಸ್ಕರ ನೋ ಪ್ಲ್ಯಾನ್, ಹೋಗೋದು, ನೋಡೋದು, ನೋಡೋಣ. ಓಕೆ, ನಾನು ಹೇಳಿದ್ದೀನಿ ಆಲ್ರೆಡಿ ಶೋರೂಮವ್ರು ಫೋನ್ ಮಾಡಿಬಿಟ್ಟು. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಗೊತ್ತಿರಬೇಕು ನಿಮಗೆಲ್ಲ, KTMದು ಹೊಸ ಗಾಡಿ ಬಂದಿತ್ತಲ್ಲ, ರಿಲೀಸ್ ಆಗಿತ್ತಲ್ಲ, ಅದರದ್ದು ಒಂದು ವ್ಲಾಗ್ ಥರ ಮಾಡಿ ಒಂದು ವಿಡಿಯೋ ಥರ ಮಾಡಿದ್ದೆ, ರಿವ್ಯೂ ಮಾಡೋ ಥರ. ಅದು ಒನ್ ಆಫ್ ದಿ ಬೆಸ್ಟ್ ಎಡಿಟೆಡ್ ವಿಡಿಯೋ ನನ್ನ ಲೈಫಲ್ಲಿ ಇದುವರೆಗೂ. ಅಷ್ಟು ಚೆನ್ನಾಗಿ ಬಂದಿತ್ತು ವಿಡಿಯೋ, ನನಗೆ ಗೊತ್ತಿಲ್ಲ ಚೆನ್ನಾಗಿ ಬರುತ್ತೆ ಅಂತ. ಸೊ ಔಟ್ಪುಟ್ಟು ಇವಾಗ ಅದೇ ಶೋರೂಮ್ಗೆ ಹೋಗ್ತಾ ಇರೋದು. ಸೊ ಫೋನ್ ಮಾಡಿ ಹೇಳಿದ್ದೀನಿ ಮ್ಯಾನೇಜರ್ಗೆ, ಸರ್ ಹಿಂಗೆ ಅಂತ ಬರ್ತಾಯಿದ್ದೀನಿ ಅಂತ ಹೇಳಿದ್ದೀನಿ. ಬನ್ನಿ ಮೋದವ್ರೆ, ನೋಡೋಣ, ನೀವು ಗಾಡಿ ತಗೊಂತಾರೆ ಬಿಡ್ತಾರೆ, ಬಂದು ನೋಡಿ ಫಸ್ಟ್ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ. ಸೊ ನಾವು ಶೋರೂಮ್ ಹತ್ರ ಬಂದಾಯ್ತು ಇವಾಗ. ಇದು ಬನ್ನರ್ಘಟ್ಟ ರೋಡಲ್ಲಿರೋ KTM ಶೋರೂಮ್, ರಾಯಲ್ ಮೀನಾಕ್ಷಿ ಮಾಲ್ ಪಕ್ಕನೇ ಬರುತ್ತೆ. ಸೊ ಯಾರಿಗಾದರೂ ಗೊತ್ತಿದೆಯಾ, ಇದು ಗೊತ್ತಿದ್ರೆ ಕಮೆಂಟ್ ಮಾಡಿ. ಲಾಸ್ಟ್ ಟೈಮ್ ಇಲ್ಲೇ ನಾನು ವಿಡಿಯೋ ಮಾಡಿದ್ದು. ಸೊ ನೋಡೋಣ ಬನ್ನಿ, ಯಾವ ಗಾಡಿ ಏನು ಕತೆ. ಸೊ ಒಂದು ಗೊತ್ತಾಗ್ತಾನೆ ಇಲ್ಲ ಗುರು, ಏನು ಮಾಡೋದು ಲೈಫಲ್ಲಿ ಅಂತ. ಈಗ ಈ ಗಾಡಿಗಳನ್ನೆಲ್ಲ ನೋಡಿದ್ರೆ ಎಲ್ಲ ಗಾಡಿನೂ ಒಂದೊಂದು ಮನೆ ಹತ್ರ ತೊಗೊಂಡು ನಿಲ್ಸ್ಕೊಳ್ಳೋಣ ಅಂತ ಅನ್ಸುತ್ತೆ. ಬಟ್ ಆಗುತ್ತಾ ಕೆಲಸ? ಕೋಟ್ಯಾಧಿಪತಿಗಳಾಗಿದ್ರು ಕಷ್ಟನೇ ಅದು. ಬನ್ನಿ ನೋಡೋಣ. ಹಲೋ. ಸೊ ನಾನು ಬಂದಿದ್ದೆ ಒಂದು, ಇಲ್ಲಿ ಆಗಿದ್ದೆ ಒಂದು. ಥ್ಯಾಂಕ್ ಯು ಬನ್ನರ್ಘಟ್ಟ KTM ಶೋರೂಮ್ ಫಾರ್ ದಿಸ್ ಗಿಫ್ಟ್. ಇದು ಬಂದು ಸ್ಕಾರ್ಫ್ ಕೊಟ್ಟಿದ್ದಾರೆ ಅವರು. ನಾನು ನಾರ್ಮಲಿ ನೀವು ನೋಡಿರ್ತೀರ ವ್ಲಾಗಲ್ಲಿ, ನಾನು ನಾರ್ಮಲಿ ಸ್ಕಾರ್ಫ್ ಹಾಕೋದು, ಮಾಸ್ಕೆಲ್ಲ ಹಾಕೋದಿಲ್ಲ. ಪ್ರಾಪರ್ ಮಾಸ್ಕ್ ಹಾಕೋದು ತುಂಬ ರೇರ್ ನಾನು, ಬಟ್ ಯಾವಾಗಲೂ ಸ್ಕಾರ್ಫ್ ಹಾಕಿರ್ತೀನಿ ಆಚೆ ಹೋದಾಗ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಆಗಿದ್ದೇನಪ್ಪ ಅಂತಂದರೆ, ಪಲ್ಸರ್ 220 ನನ್ನ ಆಲ್ ಟೈಮ್ ಫೇವ್ರೆಟ್ ವೆಹಿಕಲ್ಲು. ಸೊ ಹಾಗಾಗಿ ಟೆಸ್ಟ್ ಡ್ರೈವ್ ನೋಡೋಣ ಅಂತ ಹೋದೆ. ಅವ್ರು ಹೇಳ್ತಾರೆ ಟೆಸ್ಟ್ ಡ್ರೈವ್ಗೆ ವೆಹಿಕಲ್ ಇಲ್ಲ, ಒಂದು RTO ಆಗೋಗ್ಬಿಟ್ಟಿದೆ, ಅಂದರೆ ರಿಜಿಸ್ಟ್ರೇಷನ್ ಆಗೋಗ್ಬಿಟ್ಟಿದೆ, ಡೆಲಿವರಿಗೆ ರೆಡಿ ಇರೋ ವೆಹಿಕಲ್ ಅದು, ಅದನ್ನು ಟೆಸ್ಟ್ ಡ್ರೈವ್ ಕೊಡೋಕ್ಕಾಗಲ್ಲ ಸರ್ ಅಂದರು. ಇನ್ನು ಶೋರೂಮ್ ಬರೋ ಟೆಸ್ಟ್ ಡ್ರೈವ್ ನೋಡಬೇಕು, ಏನು ಮಾಡ್ತಾರೆ ಮತ್ತೆ. ಓಕೆ ಇರಲಿ. ಆ್ಯಂಡ್ ಇವನ್ ಬೇರೆ ಡ್ಯೂಕ್ ವಿಚಾರಿಸಿದೆ, ಎಲ್ಲ ಆಲ್ಮೋಸ್ಟ್ 2 ಲಕ್ಷ, 2.5 ಲಕ್ಷ, 3 ಲಕ್ಷದ ಮೇಲಿದೆ ವೆಹಿಕಲ್ಸ್ ಎಲ್ಲ. ಪ್ರೆಸೆಂಟು ತಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ ನನಗೆ ವೆಹಿಕಲ್ನ, ಬಟ್ ನನಗೆ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ವೀಕೆ ಹೋಗಿ ಬುಕ್ ಮಾಡಿದ್ರು ಮಾಡಿದೆ. ನನಗೆ ಯಾವುದೂ ಪ್ಲ್ಯಾನ್ಡ್ ಮಾಡಿ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ವೆಹಿಕಲ್ಗಳು ಎಷ್ಟು ಕಾಸ್ಟ್ಲಿ ಆಗಿದೆ ಅಂದರೆ, ನಾನು ಫಸ್ಟು 220 ತೊಗೊಂಡಾಗ ಆ್ಯಕ್ಚುಲಾಗಿ ಬಂದು ಪ್ರೈಸಸ್ ಬಂದು ಸಿಕ್ಕಾಪಟ್ಟೆ ಕಡಿಮೆ ಇತ್ತು. ಹೆಚ್ಚು ಕಡಿಮೆ ನಾನು ತೊಗೊಂಡಾಗ 1,05,000 ಬಿಫೋರ್ 5 ಇಯರ್ಸ್, 5 ಇಯರ್ಸ್ ಅಲ್ಲ 14ನಲ್ಲಿ, 2014ನಲ್ಲಿ, 7 ಇಯರ್ಸ್ ಬ್ಯಾಕ್ 1,05,000 ಇತ್ತು. ಇವಾಗ ನಾನು ಹೇಳ್ತಿರೋದು ಆನ್ ರೋಡ್ ಪ್ರೈಸು, ಬಟ್ ಇವಾಗ ಅದೇ ಆನ್ ರೋಡ್ ಪ್ರೈಸ್ ಬಂದು ನಿಮಗೆ ಪಲ್ಸರ್ 220F BS6 ಇಂಜಿನ್ ಬಂದು ನಿಮಗೆ ಆಲ್ಮೋಸ್ಟ್ 1,69,000 ಅಂತೆ ಆನ್ ರೋಡ್ ಪ್ರೈಸ್. ಏನು ಗುರು, 1.25 ಲಕ್ಷ ನಾವು ಬರೀ 2 ವೀಲರ್ಗೆ ಆಗಿಬಿಟ್ರೆ ಇನ್ನೇನು ಮತ್ತೆ. ಸೊ ಈಗ ಬ್ಯಾಂಕಾಗ ಒಂಚೂರು ಕೆಲಸ ಇದೆ, ಮುಗಿಸ್ಕೊತೀನಿ. ಆ್ಯಂಡ್ ಇವನ್ ನೋಡ್ರಪ್ಪ, ನನ್ನ ಗಾಡಿಗೆ ಮಿರರ್ ಹಾಕಿಸ್ತಾ ಇದ್ದೀನಿ. ಹೊಸ ರೂಲ್ಸ್ ಏನೋ ಬಂದಿದೆಯಲ್ಲ, ಸುಮ್ಮನೆ ಯಾಕೆ, ನಾವು ಪಕ್ಕಾ ರೂಲ್ಸ್ ಮೇಂಟೈನ್ ಮಾಡ್ತೀವಿ. ಯಾಕೆಂತಂದರೆ ನಾವು ಒಂದು 4 ಜನಕ್ಕೆ ಹೇಳೋರು, ಆ್ಯಸ್ ಅನ್ ಇನ್ಫ್ಲೂಯೆನ್ಸರ್ ಮೇಂಟೈನ್ ಮಾಡಬೇಕಾಗತ್ತೆ. ಬಟ್ ಏನಪ್ಪ ಅಂತಂದರೆ ಸಮ್ಟೈಮ್ಸ್ ಏನಾಗುತ್ತೆ, ಕೆಲವೊಂದು ರೂಲ್ಸ್ ಪಕ್ಕಾ ಫಾಲೋ ಮಾಡಲೇಬೇಕು, ಮಾಡಿಲ್ಲ ಅಂದರೆ ಆಗೋದೇ ಇಲ್ಲ ಅನ್ನೋ ಥರ ಇರಲ್ಲ. ಆದರೂ ಕೆಲವು ಜನ ಏನು ಹೇಳ್ತಾರೆ, ಇಲ್ಲ ಗುರು ನೀನೇ ನೆಟ್ಟಿಗಿಲ್ಲ ಅಂತ ಹೇಳ್ತಾರೆ. ಹೇಳ್ಬೇಕಂತ ಅವರೇ ನೆಟ್ಟಿಗಿರಲ್ಲ.
ನಿನ್ನೆ ಒಂದು ಕಮೆಂಟ್ಗೆ ರಿಪ್ಲೈ ಮಾಡಿದ್ದೆ ನಾನು, ಅಂದರೆ ನೆಗೆಟಿವ್ ಕಮೆಂಟ್ಗೆ. ಏನು ಗುರು ಬರೀ ಮಿಸ್ಟೇಕ್ಗಳನ್ನೇ ಹುಡ್ಕಕ್ಕೆ ಬರ್ತೀರಾ, ವೀಡಿಯೋ ನೋಡ್ರಪ್ಪ, ಕಂಟೆಂಟ್ ಮೇಲೆ ಕಮೆಂಟ್ ಮಾಡ್ರಪ್ಪ ಅಂದರೆ ನಾವೇನು ಮಿಸ್ಟೇಕ್ ಮಾಡ್ತೀವೋ ಅದನ್ನು ಹುಡುಕಿ ಕಮೆಂಟ್ ಮಾಡೋಕ್ಕೆ ಬರ್ತಾರೆ ಅಂಥವ್ರಿಗೆ ಸ್ವಲ್ಪ ಬೈತಾ ಇದ್ದೆ ನಾನು ನಿನ್ನೆ. ಅದಕ್ಕೆ ಒಬ್ಬರು ಕಮೆಂಟ್ ಹಾಕಿದರು, ನೋಡುಗರು ಬರೀ ನೆಗೆಟಿವ್ ಕಮೆಂಟ್ಗೆ ರಿಪ್ಲೈ ಮಾಡಬೇಡ, ಒಳ್ಳೆ ಕಮೆಂಟು ಇದ್ದಾವೆ ಅವಕ್ಕೆ ರಿಪ್ಲೈ ಕೊಡು, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಎಸ್, ಯಾರ್ಯಾರು ಡೈಲಿ ಮೋಟೋ ವ್ಲಾಗ್ ಮಾಡಿ ಡೈಲಿ ಬರಲಿ ಒಂದೊಂದು ವೀಡಿಯೋ ಹಂಗೆ ಹಿಂಗೆ ಅಂತೆಲ್ಲ ಯಾರು ಕಮೆಂಟ್ ಮಾಡ್ತಾಯಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಒಳ್ಳೆ ಸಪೋರ್ಟ್ ಕೊಡ್ತಾಯಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾಯಿದ್ದೀರಾ, ನೈಸ್ ಕಾಂಟೆಂಟ್ ಅಂತೀರಾ, ವಾಯ್ಸ್ ಕ್ಲಿಯರ್ ಇದೆ ಅಂತ ಹಾಕ್ತೀರಾ. ಮತ್ತು ಕ್ಯಾಮ್ರಾ, ತುಂಬ ಜನ ಕ್ಯಾಮ್ರಾ ಯಾವುದು ಅಂತ ಕೇಳ್ತಿದ್ರೆ, ಯಾವುದು ಗುರು ಕ್ಯಾಮ್ರಾ ಯೂಸ್ ಮಾಡ್ತಿರೋದು ಮೋಟೋ ವ್ಲಾಗ್ಗೆ ಅಂತ. ಕ್ಯಾಮ್ರಾ ಬಂದು GoPro Hero 8, ಓಕೆನಾ. GoPro Hero 8. ಈಗ GoPro Hero 9 ಕೂಡ ಇದೆ, ಬಟ್ ಸ್ವಲ್ಪ ಕಾಸ್ಟ್ಲಿ ದೆನ್ GoPro 8, ಓಕೆನಾ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅದು. ಆ್ಯಕ್ಚುಲಿ ಇವಾಗ JP ನಗರಲ್ಲಿ ನಾನು ಆ ಕಡೆಯಿಂದ ಮನೆಗೆ ಬರಬೇಕಾದ್ರೆ ಯಾವಾಗಲೂ ಒಂದು ಎಳ್ನೀರು ಅಂಗಡಿ ಹತ್ರ ಹೋಗ್ಬಿಟ್ಟು ನಾನು ಎಳ್ನೀರು ಕುಡಿಯೋಕೆ ಹೋಗ್ತೀನಿ. ರೆಗ್ಯುಲರ್ ಅಲ್ಲಿಗೆ ನಾನು ಅವಾಗ ಹೋಗ್ತಾ ಇರ್ತೀನಿ. ಸೊ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಎಳ್ನೀರು ಹಾಕ್ಕೊಂಡು ಕುಡ್ಕೊಂಡು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಆದರೆ ಮೀಟ್ ಮಾಡಬೇಕು, ತುಂಬ ದಿನ ಆಗೋಯ್ತು ಮೀಟ್ ಮಾಡಿ. ನೋಡೋಣ, ಈಸ್ ವೆರಿ ಬ್ಯುಸಿ. ಇಬ್ಬರು ವರ್ಕರ್ಸ್ ಫಸ್ಟ್ ನಾವು. ಅದೇ ಹೇಳಿದ್ನಲ್ಲ, ಮಹೀಂದ್ರ ಆ್ಯಂಡ್ ಮಹೀಂದ್ರ ಲಾಸ್ಟ್ ಟೈಮ್ ಒಂದು ಕಂಪ್ನಿ ತೋರಿಸಿದೆ ಗೊತ್ತಾ ನಾನು ಇಲ್ಲೇ ಕೆಲಸ ಮಾಡೋದು ಅಂತ. ಸೊ ಆ ಕಂಪ್ನಿಯಲ್ಲಿ ಇರ್ತಾನೆ, ಆದರೆ ಮೀಟ್ ಮಾಡಬೇಕು. ನೋಡೋಣ ಇಫ್ ಇಟ್ ಈಸ್ ಪಾಸಿಬಲ್. ಬಾಗುರು ಸಿಗ್ತೀಯಾ, ಟೀ ಕುಡಿಯೋಣ ಅಂದರೆ ಇಲ್ಲ ಮಗ ಬ್ಯುಸಿ ನಾನು, ಅದು ಇದು ಅಂತ ಕತೆ ಹೊಡಿತಾನೆ. ಬಟ್ ಸಮ್ಟೈಮ್ಸ್ ಸಿಗ್ತಾನೆ, ಸಮ್ಟೈಮ್ಸ್ ಇಲ್ಲ. VIP ನಪ್ಪ ಅವರೆಲ್ಲ, VIP. ಓಕೆ, ಎಳ್ನೀರು ಕುಡ್ದಿದ್ದಾಯಿತು. ಇವಾಗ ನಮ್ಮ ಹುಡುಗನ್ನ ಮೀಟ್ ಮಾಡಿಕೊಂಡು ಸಿಗ್ತೀನಿ ಅಂದ, ಮೀಟ್ ಮಾಡಿಕೊಂಡು ಹೋಗೋಣ. ಯಾರಾದರೂ ಗೊತ್ತಿರೋರಿದ್ರೆ ದಯವಿಟ್ಟು ನನಗೆ ತಿಳಿಸಿ. ರೋಡ್ ಚೆನ್ನಾಗಿರುತ್ತೆ, ಅದ್ರ ಮೇಲೆ ಬಂದ್ಬಿಟ್ಟು ಒಂದು 2-3 ಇಂಚು ತಾರಾಕೋದು, ಇದು ಯಾಕೆ ಹಿಂಗೆ ಅಲ್ಲ ಗುರು? ಚೆನ್ನಾಗಿಲ್ಲದೆ ಇರೋ ರೋಡಲ್ಲಿ ಗುಂಡಿ ಇದೆ, ಪಾತ್ ಹೋಲ್ಸ್ ಇದೆ, ಹಳ್ಳ ದಿನ್ನೆ ಇದೆ, ಮುಚ್ಚ್ರಪ್ಪ ನೋಡ್ರಿ, ಅದನ್ನು ಸ್ವಲ್ಪ ಕೇರ್ ತೊಗೊಳ್ರಿ, ರೆಡಿ ಮಾಡಿರಿ ಅಂತ ಹೇಳಿದ್ರೆ ಯಾರೂ ಅದನ್ನು ರೆಡಿ ಮಾಡಲ್ಲ. ಚೆನ್ನಾಗಿರೋ ರೋಡ್ ಮೇಲೆ ಚೆನ್ನಾಗಿರೋ ರೋಡ್ ಆಗ್ತಾರಲ್ಲ ಅವರ, ಇದು ಯಾವುದು ಗುರು? ಏಯ್ ಏಯ್ ಏನು ಗುರು ಹಿಂಗೆ ನುಗ್ತಾರೆ? ಅಯ್ಯೋ ಆಗಲ್ಲ, ಹಿಂಗೆ ಹೋಗ್ಬೇಕು ನೀವು. ಅಲ್ಲಿ ನೋ ಎಂಟ್ರಿ ಬೋರ್ಡ್ ಹಾಕಿದ್ದಾರೆ, ಏನೋ ಕೆಲಸ ನಡೀತಾ ಇದೆ, ಕಾಣಿಸ್ತಿದ್ಯಾ? ಹಿಂಗೆ ಮಾತ್ರ, ಹಿಂಗಿಲ್ಲ. ಸೊ ಇಲ್ಲೊಂದು ಹಾಟ್ ಸ್ಪಾಟ್ ಇದೆ, ಇದೇ ನಮ್ಮ ಹಾಟ್ ಸ್ಪಾಟ್ ನೋಡಿ. ಇಲ್ಲಿ ಕೆಲಸ ಮಾಡುವಾಗೆಲ್ಲ ಇಲ್ಲಿ ಬರ್ತಿದ್ದೆ ಇವನೇ, ಲಾಲ್ಕೋರ ಲೋಫ ನನ್ನ ಮಗ, ನಾಯಿ ನನ್ನ ಮಗ, ಗೂಬೆ ನನ್ನ ಮಗ. ಏಯ್ ಮೊಬೈಲ್ ಬಿಟ್ಟು ನಡಿಯಲ್ಲ. ಈ ಏರಿಯಾ ಬಂದು ನಮ್ಮ ಹಳೆ ಆಫೀಸ್ನವ್ರಿಗೆಲ್ಲ ಸ್ಮೋಕಿಂಗ್ ಝೋನು ನೋಡಿ. 2 ಮೊಬೈಲ್ ಇಟ್ಟವ್ ನೋಡ್ರಿ ಅವನು. 2 ಮೊಬೈಲ್ ಏನು ತಕ್ಕ? ಒಂದು iPhone 12 ಒಂದು, ಇನ್ನೊಂದು. ಶ್ರೀಮಂತರಪ್ಪ. ಸೊ ಗೈಸ್, ಶೋರೂಮ್ಗೆ ಹೋಗಿ ಗಾಡಿ ನೋಡಿಕೊಂಡು ಎಂಕ್ವೈರಿ ಮಾಡಿಕೊಂಡು ಬ್ಯಾಂಕ್ ಹೋಗಿ ಕೆಲಸ ಮುಗಿಸ್ಕೊಂಡು ನಮ್ಮ ಹುಡುಗನ ಮೀಟ್ ಮಾಡಿಕೊಂಡು ಮಾತಾಡಿಸ್ಕೊಂಡು ಅಲ್ಲಿಂದ ಈಗ ಮನೆ ಕಡೆ ಪಯಣ. ಮನೆಗೆ ಹೋಗಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ 3 ಗಂಟೆಗೆ ಹಾಕ್ತೀನಿ. 2:30 ಇಲ್ಲ 3 ಗಂಟೆಗೆ ಹಾಕ್ತೀನಿ. ನೋಡೋಣ. ಕಾನ್ಸ್ಟೇಬಲ್ ಹಿಡಿಯಂಗಿಲ್ವಲ್ಲ ಸರ್? ಕಾನ್ಸ್ಟೇಬಲ್ ಸ್ಟಾಪ್ ಮಾಡೋಂಗಿಲ್ವ ವೆಹಿಕಲು? ಅವ್ರು ಗೊತ್ತಿಲ್ಲ ನನಗೆ, ನೀವು ನಿಲ್ಸಂಗಿಲ್ವಲ್ಲ? ಹಾಂ ಹಾಂ ಹಾಂ. ಇನ್ನು ಯಾವುದು? ಹಾಂ 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 ಹಾಂ. ಇನ್ನು ಕನ್ಫರ್ಮ್ ಆಗಿಲ್ಲ ಅದು? ಕನ್ಫರ್ಮ್ ಆಗಿಲ್ಲ ಅದು? ಹಾಂ ಹಾಂ. ನನ್ನೇ ನಾನು ತೆಗ್ದಿಟ್ಕೊಂಡು ಹಾಕ್ಸ್ಬೇಕು ಅಂತ.
ಹಾಂ 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 ಏನು ಸರ್ ಹಾಂ ಆರಾಮ್ ಆರಾಮ್. ಈ ಸೆಕೆಯಲ್ಲಿ ಯಾರು ಕುಡಿತಾರೆ ಕಾಫಿನ? ಯಾವ್ರಿ ರೀ ನಿಮ್ಮ ಜೊತೆ ಬರೋದೇ ತಪ್ಪು ನಾವು ಜ್ಯೂಸ್ ಕುಡಿಯೋಕ್ಕೆ. ಬೇಡಪ್ಪ ನೀವು ಸಮಸ್ಯೆಗಳೇ ಬೇಡ, ಯಾಕೆ ಬೇಕು? ಹಾಂ ನೀವು ಎಷ್ಟೋ ಜನಕ್ಕೆ ನಿಮ್ಮ ಡಿಪಾರ್ಟ್ಮೆಂಟ್ ಕಂಡ್ರೆ ಆಗಲ್ಲ, ಏನು ಗುರು ನೀನು ಜ್ಯೂಸ್ ಕುಡಿತೀಯ ಅಂತ ಕಮೆಂಟ್ ಆಗ್ತಾರೆ ಆಮೇಲೆ ನನಗೆ. ಮಾಡ್ಬೇಕು ಸರ್, ಇವತ್ತು ಸ್ವಲ್ಪ ಲೇಟು, ಹೊರಗಡೆ ಹೋಗಿದ್ದೆ, ಬರಬೇಕು. ಹಾಂ ಏನೋ ಗೊತ್ತಿಲ್ಲ, ಏನಾರು ಮಾಡ್ಕೊಳ್ಳಿ, ಏನು ಮಾಡೋಣ, ಎಲ್ಲ ರೇಟ್ ಜಾಸ್ತಿನೇ ಇವಾಗ ಅಷ್ಟೇ. ಓಕೆ ಸರ್, ಬರಲಾ? ಪೊಲೀಸವ್ರನ್ನ ನೋಡಿದ ತಕ್ಷಣ ಎದುರ್ಕೊಬಿಡಿ ಯಾರು, ಆಯಿತಾ? ಕೂಲ್ ಬೇಬೇ ಕೂಲ್ ಅಂತಾರಲ್ಲ, ಹಂಗಿರ್ಬೇಕು. ಅದು ಕೆಲವ್ರು ಒಳ್ಳೆಯವ್ರು ಇರ್ತಾರೆ, ಎಲ್ಲರನ್ನೂ ಇದು ಮಾಡೋಕ್ಕಾಗಲ್ಲ ಹಂಗೆ. ಪಾಪ ಅವರು ಬಿಸಿಲಲ್ಲಿ ಕೆಲಸ ಮಾಡ್ತಾರೆ, ಮಳೆ ಗಾಳಿ ಚಳಿ ಬಿಸಿಲು ಏನೆಲ್ಲ ಅನುಭವಿಸ್ಕೊಂಡು ಕೆಲಸ ಮಾಡ್ತಾರೆ ಪಾಪ. ಓಕೆ ಗೈಸ್, ಇಲ್ಲಿಗೆ ಈ ವ್ಲಾಗ್ನ ಮುಕ್ತಾಯ ಮಾಡೋಣಂತೆ. ಆ್ಯಂಡ್ ಕಮೆಂಟ್ ಮಾಡಿ ಓಕೆನಾ, ವಾಯ್ಸ್ ಕ್ಲಾರಿಟಿ ಓಕೆನಾ? ವಾಯ್ಸ್ದೇ ಸಿಕ್ಕಾಪಟ್ಟೆ ಡೌಟ್ ಇರೋದು ನನಗೆ ನನ್ನ ವ್ಲಾಗ್ಸಲ್ಲಿ, ಯಾಕೆ ಅಂತಂದರೆ ನನಗಿನ್ನೂ ಅಡಾಪ್ಟರ್ ತೊಗೊಂಡಿಲ್ಲ, ಮೆನಿ ಥಿಂಗ್ಸ್ ಟು ಬೈ. ಯಾಕೆಂದರೆ ಬಜೆಟ್ ಪ್ರಾಬ್ಲಮ್, ಆಫ್ಟರ್ ಲಾಕ್ಡೌನ್ ಈವನ್ ನಮಗೂ ಕಷ್ಟ ಆಗಿದೆ ದುಡ್ಡಲ್ಲಿ. ಸೊ ಹಾಗಾಗಿ ತೊಗೊಳಕ್ಕೆ ದುಡ್ಡಿಲ್ಲ. ಟು ಬಿ ಫ್ರ್ಯಾಂಕ್ ಇರೋದು ಹೇಳ್ತೀನಿ ನಾನು, ಟು ಬಿ ಫ್ರ್ಯಾಂಕ್. ಏನಿದ್ರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ನ ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳು. ಇಲ್ಲಿಗೆ ಈ ವ್ಲಾಗ್ನ ಮುಗಿಸೋಣಂತೆ. ಬಾಯ್ ಬಾಯ್, ಟೇಕ್ ಕೇರ್.